ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಶಾ ಹುಂದಾಯ್ ಸೆಲೆಬ್ರೇಟಿಂಗ್ ಫಸ್ಟ್ ಇಯರ್ ಆನಿವರ್ಸರಿ, ಕಪ್ಪನೂರ್, ಹುಮ್ನಾಬಾದ್ ರೋಡ್, ಕಲಬುರಗಿ. ಮತ್ತು ಗೋಕುಲ್ ಹಾಲು, ಚಿನ್ನದಂತೆ 24 ಕ್ಯಾರೆಟ್ ಗೋಕುಲ್ ಹಾಲು ಈಗ ನಿಮ್ಮ ನಗರದಲ್ಲಿ. Mahalakshmi Jewelers, Gold Hub, Main Road, Gulbarga. Shah Hyundai presents December Delight offer. Get 60,000 discount on Eon, 53,000 discount on i10, 91,000 discount on Grand i10, 42,000 discount on Accent, 35,000 discount on Elite i20. Verna gets discounts of 1 lakh rupees and 2 lakhs for Santa Fe. Much more discounts in Shah Hyundai. Visit today and get pure 5 gram gold coin on purchase of Grand. Offers valid till 31st December. Offers valid on available stocks only. Get 100% on road funding and also 0% down payment. Visit today to buy your dream car. Buy Grand, be Grand. Address: Shah Hyundai, Humnabad Road, Kapnur, Kalburgi. Contact number 9108049250. ಗೋಕುಲ್ ಹಾಲು, ಗೋಕುಲ್ ಹಾಲು, ಚಿನ್ನದಂತೆ 24 ಕ್ಯಾರೆಟ್ ಗೋಕುಲ್ ಹಾಲು, ಗಟ್ಟಿ, ಕೆನೆಯುಕ್ತ ಮತ್ತು ತಾಜಾ ಕೂಡ ಈಗ ನಿಮ್ಮ ನಗರದಲ್ಲಿ. ಗೋಕುಲ್ ಕ್ಲಾಸಿಕ್, ಫುಲ್ ಕ್ರೀಮ್ ಹಾಲು, ಗೋಕುಲ್ ಲೈಫ್, ಸ್ಟ್ಯಾಂಡರ್ಡೈಸ್ಡ್ ಹಾಲು, ಗೋಕುಲ್ ಸತ್ವಯುಕ್ತ ಆಕಳ ಹಾಲು, ಗೋಕುಲ್ ಪೋಷಕ್, ಟೋಂಡ್ ಹಾಲು. ಕೋಲ್ಹಾಪುರ ಜಿಲ್ಲೆ ಸಹಕಾರಿ ಹಾಲು ಉತ್ಪಾದಕರ ಸಂಘ ನಿಯಮಿತದಿಂದ ಕೋಲ್ಹಾಪುರದ ಅತ್ಯುತ್ತಮ ಉತ್ಪಾದನೆ ಗೋಕುಲ್ ಹಾಲು. असल सोने जैसा शुद्ध 24 कैरेट गोकुल दूध, कितना गाढ़ा मलाईदार ताजा, बूंद बूंद से पोषण देता, घर में गोकुल तो शक्ति शरारत शोरगुल। असल सोने जैसा शुद्ध 24 कैरेट गोकुल दूध, शुद्धता की पहचान गोकुल दूध। ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ 35ನೇ ಘಟಿಕೋತ್ಸವ ಸಮಾರಂಭ. ಕಲಬುರಗಿಯಲ್ಲಿ ಐಐಎಂ ಸ್ಥಾಪನೆಗೆ ಯತ್ನಿಸುವುದಾಗಿ ಸಚಿವ ರಾಯರೆಡ್ಡಿ ಹೇಳಿಕೆ. ಮರಾಠ ಸಮಾಜವನ್ನು ಪ್ರವರ್ಗ 3B ಯಿಂದ 2A ಗೆ ಸೇರ್ಪಡೆ ಮಾಡಿ ಮೀಸಲಾತಿ ನೀಡುವಂತೆ ಒತ್ತಾಯ. ಕಲಬುರಗಿ ಜಿಲ್ಲಾ ಮರಾಠ ಸಮಾಜದ ವತಿಯಿಂದ ಕಲಬುರಗಿಯಲ್ಲಿ ನಡೆದ ಬೃಹತ್ ಮೌನ ಮೆರವಣಿಗೆ. ಇಂದು ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷೆ ಸೋನಿಯಾ ಗಾಂಧಿ ಜನ್ಮದಿನ. ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಾರ್ಯಾಲಯ ಕಲಬುರಗಿಯಲ್ಲಿ ಕೇಕ್ ಕತ್ತರಿಸಿ ಆಚರಣೆ. ಅಕ್ಕನ ಪ್ರವಚನ ವೇದಿಕೆ ಕಲಬುರಗಿ ವತಿಯಿಂದ ಬಸವ ದರ್ಶನ ಕಾರ್ಯಕ್ರಮ. ಕಲಬುರಗಿಯ ರೋಟರಿ ಕ್ಲಬ್ ಶಾಲಾ ಆವರಣದಲ್ಲಿ ಅಕ್ಕ ಅನ್ನಪೂರ್ಣ ತಾಯಿಯಿಂದ ಪ್ರವಚನ.
ಬಗ್ಗೆ ಎಜೆ ಸದಾಶಿವ ಆಯೋಗ ಸರ್ಕಾರಕ್ಕೆ ನೀಡಿದ ವರದಿಯನ್ನು ಜಾರಿಗೊಳಿಸುವಂತೆ ಆಗ್ರಹ. ಡಿಸೆಂಬರ್ 11ರಂದು ಹುಬ್ಬಳ್ಳಿಯಲ್ಲಿ ಬೃಹತ್ ಸಮಾವೇಶ ಹಮ್ಮಿಕೊಂಡಿರುವ ಕುರಿತು ಮಾದಿಗ ಸಮಾಜದ ಮುಖಂಡ ಪರಮೇಶ್ವರ್ ಖಾನಾಪುರ್ ಮಾಹಿತಿ. ವಿಧಾನ ಪರಿಷತ್ ಸದಸ್ಯ ಅಮರನಾಥ್ ಪಾಟೀಲ್ ಅವರ ಮನೆಯ ಮುಂದೆ ಬಿಜೆಪಿ ಕಾರ್ಯಕರ್ತರ ಮಾರಾಮಾರಿ. ಬಿಜೆಪಿ ಮುಖಂಡರಿಗೆ ಇರಿಸು ಮುರುಸು ಉಂಟು ಮಾಡಿದ ಪರಸ್ಪರ ಜಗಳಕ್ಕೆ ಪೊಲೀಸರ ನಿಯಂತ್ರಣ. ನಿಮ್ಮ ನೆಚ್ಚಿನ ಎಸ್ಎಸ್ ಡಿಸಿಲ್ ಚಾನೆಲ್ನಿಂದ ವಿನೂತನ ನೇರ ಫೋನ್ ಇನ್ ಕಾರ್ಯಕ್ರಮ. ಡಿಸೆಂಬರ್ 11ರಂದು ಸಂಜೆ 5 ಗಂಟೆಗೆ ಹೋಮಿಯೋಪತಿಕ್ ವೈದ್ಯರೊಂದಿಗೆ ಚರ್ಚೆ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ಮಹಾಂತೇಶ್ವರಿ ಕಂಠಿ. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯಲ್ಲಿ 35ನೇಯ ಘಟಿಕೋತ್ಸವ ಸಮಾರಂಭ ಜರುಗಿತು. ಕಲಬುರಗಿಯಲ್ಲಿ ಐಐಎಂ ಹಾಗೂ ರಾಯಚೂರಿನಲ್ಲಿ ಐಐಟಿ ಸ್ಥಾಪನೆಗಾಗಿ ಕೇಂದ್ರ ಸರ್ಕಾರಕ್ಕೆ ಒತ್ತಡ ತರಲಾಗುವುದು. ಇದನ್ನ ಕೇಂದ್ರವು ಒಪ್ಪುವ ಸಾಧ್ಯತೆ ಇದ್ದು ಅದಕ್ಕಾಗಿ ಪ್ರಾಮಾಣಿಕ ಪ್ರಯತ್ನ ನಡೆಸಲಾಗುತ್ತಿದೆ ಎಂದು ಗುಲ್ಬರ್ಗಾ ವಿಶ್ವವಿದ್ಯಾಲಯ ಸಮಕುಲಾಧಿಪತಿ ಹಾಗೂ ಉನ್ನತ ಶಿಕ್ಷಣ ಸಚಿವ ಬಸವರಾಜ ರಾಯರೆಡ್ಡಿ ಅವರು ಹೇಳಿದ್ದಾರೆ. ಅವರು ಇಂದು ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ನಡೆದ 35ನೇಯ ವಾರ್ಷಿಕ ಘಟಿಕೋತ್ಸವದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಪದವಿ ಹಾಗೂ ಸ್ನಾತಕೋತ್ತರ ವಿದ್ಯಾರ್ಥಿಗಳು ಸುಮಾರು 31,405 ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನವನ್ನು ಮಾಡಲಾಗಿದೆ. ಅದಕ್ಕೆ ಈ ಸಂದರ್ಭದಲ್ಲಿ ಪದವಿಯನ್ನು ಪಡೆದುಕೊಂಡಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಈ ರಾಜ್ಯದ ಉನ್ನತ ಶಿಕ್ಷಣ ಮಂತ್ರಿಯಾಗಿ ಮತ್ತು ವಿಶ್ವವಿದ್ಯಾಲಯದ ಸಮಕುಲಪತಿಯಾಗಿ ತಮ್ಮೆಲ್ಲರಿಗೂ ನನ್ನ ಹಾರ್ದಿಕವಾದಂಥ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಮತ್ತು ನೀವೆಲ್ಲರೂ ಕೂಡ ಈ ರಾಷ್ಟ್ರವನ್ನು ಕಟ್ಟಲಿಕ್ಕೆ ತಾವೆಲ್ಲರೂ ತಮ್ಮ ಜೀವನವನ್ನು ಮುಡುಪಾಗಿಡ್ತೀರಿ ಮತ್ತು ರಾಷ್ಟ್ರದ ಸಲುವಾಗಿ ತಾವು ಸೇವೆಯನ್ನು ಮಾಡ್ತೀನಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಆಶಿಸ್ತೇನೆ. ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಘಟಿಕೋತ್ಸವ ಭಾಷಣ ಮಾಡಿದ ಭಾರತೀಯ ವಿಜ್ಞಾನ ಸಂಸ್ಥೆ ಸಂದರ್ಶಕ ಪ್ರಾಧ್ಯಾಪಕ ಎಚ್ ಎ ರಂಗನಾಥ್ ಅವರು ಉನ್ನತ ಶಿಕ್ಷಣ ಭಾರತದಲ್ಲಿ ವಿಫಲವಾಗಿದೆ. ಈ ವಿಫಲತೆಗೆ ಸರ್ಕಾರ ಮತ್ತು ವಿಶ್ವವಿದ್ಯಾಲಯಗಳು ಕಾರಣ. ಈ ಸಮಸ್ಯೆಯನ್ನು ನಿವಾರಿಸಲು ವಿಶ್ವವಿದ್ಯಾಲಯಗಳು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ಆಗ ಮಾತ್ರ ಉನ್ನತ ಶಿಕ್ಷಣ ದೇಶದಲ್ಲಿ ಪ್ರವರ್ಧಮಾನಕ್ಕೆ ಬರುತ್ತದೆ ಎಂದು ನುಡಿದರು. ಇಂದು ಜರುಗಿದ 35ನೇ ವಾರ್ಷಿಕ ಘಟಿಕೋತ್ಸವದಲ್ಲಿ 16,203 ವಿದ್ಯಾರ್ಥಿಗಳು, 15,202 ವಿದ್ಯಾರ್ಥಿನಿಯರು ಸೇರಿದಂತೆ ಒಟ್ಟು 31,405 ವಿದ್ಯಾರ್ಥಿಗಳಿಗೆ ವಿವಿಧ ಪದವಿಗಳನ್ನು ಪ್ರದಾನ ಮಾಡಲಾಯಿತು. ಸರ್, ನನಗೆ 7 ಮೆಡಲ್ ಸರ್ ಮತ್ತು 2 ಕ್ಯಾಶ್ ಇದು ಸಿಕ್ಕಿದೆ ಸರ್. ತುಂಬ ಖುಷಿ ಅನಿಸ್ತಾ ಇದೆ ಸರ್. ಇದೊಂದು ಸಂಭ್ರಮ ನೋಡಿದ್ರೆ ಒಂದು ಹಬ್ಬ. ಯಾಕಂತಂದರೆ ಮನಸ್ಸಿನಲ್ಲಿ ಖುಷಿಯಾಗಿ ಏನೋ ಪದಗಳನ್ನೇ ಬರ್ತಾ ಇದೆ ಸರ್. ಸರ್, ಕನ್ನಡ ವಿಷಯದಲ್ಲಿ ಇದು ಆಗಿದೆ ಸರ್. ಸರ್, ಕಂಟಿನ್ಯೂ ಸ್ಟಡಿ ಐತೆ ಸರ್. ಯಾವತ್ತೂ ಮಾಡ್ಬೇಕನ್ನೋಂಥದ್ದು ಇದೆ ಸರ್. ಜಾಸ್ತಿ ಏನು ಮಾಡ್ಬೇಕನ್ನೋಂಥದ್ದು ಸರ್ ಮನಸ್ಸಿನಲ್ಲೇ ಮಾಡ್ಬೇಕನ್ನೋಂಥದ್ದು ಒಂದು ಕಾಯಸ್ ಸರ್. ಯಾವತ್ತೂ ಆ ನಿಟ್ಟಿನಲ್ಲಿ ನಾನು ಅಭ್ಯಾಸ ಮಾಡ್ತಾಯಿದ್ದೀನಿ ಸರ್. ನನ್ನ ಹೆಸರು ಮಹಾಂತೇಶ, ತಂದೆ ಮಲ್ಲಿಕಾರ್ಜುನು. ನಾವು ಚಿತ್ತಾಪುರ ತಾಲೂಕು ಬಂಕೂರು ಗ್ರಾಮದವರು. ನಾನು MBA ನಲ್ಲಿ ಹೈಯೆಸ್ಟ್ ಅಂಕ ಗಳಿಸಿದ್ದಕ್ಕಾಗಿ ಇದು ಮೆಡಲ್ಸ್ ಬಂದಿದೆ. 6 ಮೆಡಲ್ಸ್ ಬಂದಿದೆ MBA ಡಿಪಾರ್ಟ್ಮೆಂಟ್ ಕಡೆಯಿಂದ. ನಮ್ಮ MBA ಹೆಚ್ಚು ಸಬ್ಜೆಕ್ಟ್ನಲ್ಲಿ ನಾವು ಸ್ಕೋಪ್ ಜಾಸ್ತಿ ಕೊಟ್ಟಿದ್ದಕ್ಕೆ ಇದು ಈ ಥರ 6 ಮೆಡಲ್ ಕೊಟ್ಟಿದ್ದಾರೆ. ನನಗೆ ತುಂಬ ಸಂತೋಷ ಆಗುತ್ತಿದೆ. ಅದು ಎಲ್ಲ ಎಫರ್ಟ್ಸ್ ನಮ್ಮ ಸರ್ಗಾಯಿತು, ನಮ್ಮ ಅಣ್ಣ ಆಯಿತು, ನಮ್ಮ ಅಕ್ಕ ಆಯಿತು. ನನಗೆಲ್ಲ ಫೈನಾನ್ಷಿಯಲಿ ಸಪೋರ್ಟ್ ನಮ್ಮ ಪಪ್ಪ ಮಾಡಿದರು. ಎಲ್ಲ ರೀತಿಯಿಂದ ಸ್ವಲ್ಪ ಖುಷಿನೇ ಆಗ್ತಾಯಿದೆ ಜಾಸ್ತಿನೇ. ಚಿನ್ನದ ಪದಕಗಳ ಪೈಕಿ 151 ಪದಕಗಳನ್ನು 84 ವಿದ್ಯಾರ್ಥಿಗಳಿಗೆ, ಉಳಿದ 6 ಪದಕಗಳನ್ನು ನಗದು ರೂಪದಲ್ಲಿ ವಿತರಿಸಲಾಯಿತು. ಕನ್ನಡ ವಿಭಾಗದ ವಿದ್ಯಾರ್ಥಿ ಬಸವರಾಜ್ ಭೀಮರಾಯ್ ಸಾವಳಗಿ ಅವರು 7 ಚಿನ್ನದ ಪದಕ, 2 ನಗದು ಬಹುಮಾನ ಪಡೆದು ಅತಿ ಹೆಚ್ಚು ಪದಕ ಪಡೆದ ಹಿರಿಮೆಗೆ ಪಾತ್ರರಾದರು. ಗಣಿತ ವಿಭಾಗದ ವಿದ್ಯಾರ್ಥಿನಿ ಸಪ್ನಾಲಿ ಅವರು 7 ಚಿನ್ನದ ಪದಕ ಪಡೆದರು. ವಿವಿಧ ನಿಕಾಯಗಳ 170 ವಿದ್ಯಾರ್ಥಿನಿಯರಿಗೆ PhD ಪದವಿ ಪ್ರದಾನ ಮಾಡಲಾಯಿತು.
ಈ ಸಮಾರಂಭದಲ್ಲಿ ಕುಲಪತಿ ಪ್ರೊಫೆಸರ್ SR ನಿರಂಜನ್, ಕುಲಸಚಿವ ಪ್ರೊಫೆಸರ್ ದಯಾನಂದ್ ಅಗ್ಸರ್, ಮೌಲ್ಯಮಾಪನ ಕುಲಸಚಿವ ಪ್ರೊಫೆಸರ್ CS ಪಾಟೀಲ್, ಸಿಂಡಿಕೇಟ್ ಸದಸ್ಯರು, ಪ್ರಾಧ್ಯಾಪಕರು, ಅಧಿಕಾರಿಗಳು ಸೇರಿದಂತೆ 100 ಜನ ವಿದ್ಯಾರ್ಥಿನಿಯರು ಭಾಗವಹಿಸಿದ್ದರು. ಮರಾಠ ಸಮಾಜವನ್ನು ಪ್ರವರ್ಗ 3 B ಇಂದ 2A ಗೆ ಸೇರ್ಪಡೆ ಮಾಡಿ ಮೀಸಲಾತಿ ನೀಡುವಂತೆ ಒತ್ತಾಯಿಸಿ ಕಲಬುರಗಿ ಜಿಲ್ಲಾ ಮರಾಠ ಸಮಾಜದ ವತಿಯಿಂದ ಬೃಹತ್ ಮೌನ ಮೆರವಣಿಗೆ ನಡೆಸಲಾಯಿತು. ಮರಾಠ ಸಮಾಜವನ್ನ ಪ್ರವರ್ಗ 3B ಇಂದ ಪ್ರವರ್ಗ 2A ಗೆ ಸೇರ್ಪಡೆ ಮಾಡಿ ಮೀಸಲಾತಿ ನೀಡಬೇಕು ಎಂದು ಒತ್ತಾಯಿಸಿ ಇಂದು ಕಲಬುರಗಿ ನಗರದಲ್ಲಿ ಜಿಲ್ಲಾ ಮರಾಠ ಸಮಾಜದ ವತಿಯಿಂದ ಬೃಹತ್ ಮೌನ ಮೆರವಣಿಗೆಯನ್ನ ನಡೆಸಲಾಯಿತು. ಬೆಳಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ನೆಹರುಗಂಜ್ ಪ್ರದೇಶದಲ್ಲಿರುವ ನಗರೇಶ್ವರ ಶಾಲೆಯಿಂದ ಪ್ರಾರಂಭವಾದ ಈ ಮೆರವಣಿಗೆ ಹುಮ್ನಾಬಾದ್ ಬೇಸ್, ಕಿರಾಣಾ ಬಜಾರ್, ಚೌಕ್ ಪೊಲೀಸ್ ಠಾಣೆ, ಸೂಪರ್ ಮಾರ್ಕೆಟ್, ಜಗತ್ ವೃತ್ತ, ಸ್ಟೇಷನ್ ಮುಖ್ಯ ರಸ್ತೆ ಮಾರ್ಗವಾಗಿ ಮಿನಿ ವಿಧಾನಸೌಧಕ್ಕೆ ತಲುಪಿತು. ನಮ್ಮ ಎಲ್ಲ ಮರಾಠ ಸಮಾಜದ ಎಲ್ಲ ನಮ್ಮ ಸೀನಿಯರ್ ಹಿರಿಯ ನಮ್ಮ ಮುಖಂಡರಿಗೆ ಮತ್ತು ಎಲ್ಲ ಇಲ್ಲಿ ಕಾರ್ಯಕರ್ತರು, ಸಾಮಾಜಿಕ ಸೇವಕರು ಎಲ್ಲ ಇಲ್ಲಿ ಪಾರ್ಟಿ ರಹಿತ ಒಂದು ಕಾರ್ಯಕ್ರಮ ಆಗ್ತಾ ಇದೆ. ಅದು ಯಾವೊಂದು ಪಾರ್ಟಿ ಹೆಸರಲ್ಲಿ ಆಗ್ತಾ ಇಲ್ಲ. ಮತ್ತು ಇವ್ರದ್ದು ಏನ್ ಡಿಮಾಂಡ್ ಅದ ಅಂದ್ರೆ 3B ದಿಂದ 2A ಕ್ಯಾಟಗರಿ ಮಾಡ್ಬೇಕಂತ ಡಿಮಾಂಡ್ ಇದೆ. ಇದು ಬಹಳ ಬೇಕಾಗಿದ್ದು ಡಿಮಾಂಡ್ ಅದವರಿಗೆ, ಜರುರತ್ತದವರಿಗೆ. ಯಾಕೆ ನಾವು ನೋಡ್ತಾ ಇದ್ದೀವಿ 3B ಅಂತಂದ್ರೆ ಅದು ಜನರಲ್ ಇದ್ದಂಗೆ ಅದ. ಮರಾಠ ಸಮಾಜದವರು ನಾವು ಸಿಟಿದಾಗ ಕೆಲವರು ಇಂಪ್ರೂವ್ಮೆಂಟ್ ಆಗಿರ್ಬೇಕು, ಆದ್ರೆ ಹಳ್ಳಿ ಊರಾಗ ನಾವೆಲ್ಲ ನಮ್ಗೆ ಜನರ ಪರಿಸ್ಥಿತಿ ನೋಡಿದಾಗ ಅವ್ರು ಇನ್ನೂ ಬಹಳ ಬ್ಯಾಕ್ವರ್ಡ್ ಇದ್ದಾರೆ. ಅವರಿಗೆ ಅವ್ರ ಡಿಮಾಂಡ್ ಜಾಯಿಸ್ ಡಿಮಾಂಡ್ ಅಂತ ನಾವು ತಿಳ್ಕೊಂಡೆ ನಿಮ್ಮ ಒಂದು ಬೇಡಿಕೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನಿಮ್ಮ ಬೇಡಿಕೆ ನಾವು ಖಂಡಿತವಾಗಿ ಅವ್ರಿಗೆ ಮನವರಿಕೆ ಮಾಡಿ ಪೂರ್ತಿ ಶಕ್ತಿ ಎಷ್ಟು ಆಗುತ್ತೆ ನಿಮ್ಮ ಮರಾಠ ಸಮಾಜ, ಬಂಜಾರ ಸಮಾಜ ನಾವು ಒಂದಿಂದ ನಾವು ತಿಳ್ಕೊಂಡಿದ್ದೇವೆ. ಇವತ್ತು ನಮಗೆ ಇವತ್ತೆಲ್ಲರೂ ನಮ್ಮ ಪ್ರಕಾಶ್ ಪಾಟೀಲ್ ಸಾಹೇಬ್ರಿದ್ದಾರೆ, ನಮ್ಮ ಮಾರುತಿ ಮುಳೆ ಸಾಹೇಬ್ರಿದ್ದಾರೆ, ಕದಂ ಸಾಹೇಬ್ರಿದ್ದಾರೆ, ಮತ್ತೆ ಎಲ್ಲ ಲೀಡರ್ಗಳಿದ್ದಾರೆ, ನಮ್ಮ ಪಾಟೀಲ್ ಅವರು ಇದ್ದಾರೆ. ಎಲ್ಲರಿಗೆ ನಾನು ಇದು ನಿಮ್ಮ ಏನು ಇವತ್ತು ಮೆರವಣಿಗೆ ಬಹಳ ಶಾಂತ ರೀತಿಯಿಂದ ಆಗಿ ನಮ್ಮ ಎಲ್ಲ ನಮ್ಮ ಉಸ್ತುವಾರಿ ಮಂತ್ರಿಗೆ ಎಲ್ಲರಿಗೂ ತಾವು ಭೇಟಿಯಾಗಿ ತಮ್ಮ ಒಂದು ರೆಪ್ರೆಸೆಂಟೇಷನ್ ಕೊಡಬೇಕಂತ ಹೇಳಿ मराठा मोडला तरी न वाकणारा मराठा, दिल्या शब्दाला जागणारा मराठा, परस्त्रीला माता मानणारा मराठा, जिजाऊंचे संस्कार जपणारा मराठा, शौर्याची हाक मराठा, पराक्रमाची आग मराठा, अन्यायावरचा राग मराठा, ಶಿವರಾಯಂತ ವಾಘ್ ಮರಾಠ. ಅಲ್ಲಿ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮೀಸಲಾತಿಗಾಗಿ ಕೋರಿ ಮನವಿಯನ್ನ ಸಲ್ಲಿಸಲಾಯಿತು. ಈ ಕಲಬುರಗಿ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಅಸಂಖ್ಯಾತ ಸಕಲ ಮರಾಠ ಬಾಂಧವರು ಒಗ್ಗೂಡಿ ಈ ಐತಿಹಾಸಿಕ ಮೋರ್ಚಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ವೀರಾಯ ಗುಣಮಂಡಿತಾಯ ಗುಣೇಶಾನಾಯ ಧೀಮಹಿ.
शिवाजी महाराज की. असा चुका कोणी शिवाजी बनत नसतो. असा चुका कोणी शिवाजी बनत नसतो. एक मराठा, मग तो एक मराठा पुरुष असो किंवा स्त्री असो, मराठ्यांच्या नसात वाहणारा रक्त म्हणण्यापेक्षा सळसळणारा रक्त हे फक्त देशाच्या संरक्षणासाठी आहे. आपल्या जातीवर कित्येक अन्याय अत्याचार होत असताना आपण किती म्हणून सहनशीलता दाखवायची. थोरही माया आई बापाची. ಸಮಾಜ ಕ್ರಾಂತಿ ಮೋರ್ಚಾ ಸಮಿತಿ ಕಲಬುರಗಿ ಜಿಲ್ಲೆಯವರು ಜಿಲ್ಲೆಯಿಂದ ಬಂದಂಥ ಎಲ್ಲ ಸದಸ್ಯರು ಮೆರವಣಿಗೆ ಮೂಲಕ ಬಂದು ಜಿಲ್ಲಾಧಿಕಾರಿಗಳ ಕಾರ್ಯಾಲಯಕ್ಕೆ ಈ ಮೊನ್ನೆ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರಿಗೆ ಕೊಟ್ಟಂತ ಒಟ್ಟು 15 ಬೇಡಿಕೆಗಳ ಮನವಿ ಪತ್ರವನ್ನು ನಾನು ಜಿಲ್ಲಾಧಿಕಾರಿಗಳ ಪರವಾಗಿ ಸ್ವೀಕರಿಸಿದ್ದೇನೆ. ಈ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿ ಗಮನಕ್ಕೆ ತಂದು ನಾನು ಹಿಂದೆ ಮಾನ್ಯ ಮುಖ್ಯಮಂತ್ರಿ ಸಚಿವಾಲಯಕ್ಕೆ ಕಳಿಸಿ ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಕಳಿಸುತ್ತಂತ ಆಶ್ವಾಸನೆ ನೀಡಿ ಈ ಮನವಿ ಪತ್ರವನ್ನು ತಮ್ಮೆಲ್ಲ ಪರವಾಗಿ ಕೊಟ್ಟದಕ್ಕೆ ಧನ್ಯವಾದಗಳನ್ನು ಸ್ವೀಕರಿಸಿ ತಮಗೆ ಅಭಿನಂದನೆ ಸಲ್ಲಿಸುತ್ತೇನೆ. ಈ ಬೃಹತ್ ಮೌನ ಮೆರವಣಿಗೆಯಲ್ಲಿ ಸೂರ್ಯಕಾಂತ್ ಕದಂ, ಡಾಕ್ಟರ್ ದಿನಕರ್ ಮೋರೆ, ಗುಲ್ಬರ್ಗ ಡಿಸಿ ಕಚೇರಿ ತಹಸೀಲ್ದಾರ್ ಪ್ರಕಾಶ್ ಚಿಂಚೋಳ್ಕರ್ ಸೇರಿದಂತೆ ಸಾವಿರಾರು ಜನ ಮರಾಠ ಕುಲ ಬಾಂಧವರು, ಮಹಿಳೆಯರು, ಮಕ್ಕಳು, ಹಿರಿಯರು ಸೇರಿದಂತೆ ಇತರೆ ಅನೇಕರು ಭಾಗವಹಿಸಿದ್ದರು. ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಾರ್ಯಾಲಯದಲ್ಲಿ ಇಂದು ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷೆ ಸೋನಿಯಾ ಗಾಂಧಿ ಅವರ ಜನ್ಮದಿನ ಆಚರಿಸಲಾಯಿತು. ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಾರ್ಯಾಲಯ ಕಲಬುರಗಿಯಲ್ಲಿ ಇಂದು ಕಾಂಗ್ರೆಸ್ನ ರಾಷ್ಟ್ರಾಧ್ಯಕ್ಷೆ ಶ್ರೀಮತಿ ಸೋನಿಯಾ ಗಾಂಧಿ ಅವರ ಹುಟ್ಟುಹಬ್ಬವನ್ನ ಆಚರಿಸಲಾಯಿತು. ಈ ವೇಳೆ ಕೇಕ್ ಕತ್ತರಿಸುವ ಮೂಲಕ ಎಲ್ಲರಿಗೂ ಸಿಹಿ ಹಂಚಿ ಸಂಭ್ರಮಿಸಲಾಯಿತು. ಶ್ರೀಮತಿ ಸೋನಿಯಾ ಗಾಂಧಿಯವರ ಹುಟ್ಟುಹಬ್ಬ ಇವತ್ತಿನ ದಿವಸ 70ನೇ ಹುಟ್ಟುಹಬ್ಬ ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು. ಈ ಕಾರ್ಯಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಶರಣಪ್ರಕಾಶ್ ಪಾಟೀಲರು, ಇನ್ನಿತರ ಎಲ್ಲ ಸಮಾಜದ ಮುಖಂಡರು, ಕಾಂಗ್ರೆಸ್ದ ಎಲ್ಲ ಕಾರ್ಯಕರ್ತರು ಕೂಡ ಆಗಮಿಸಿದರು. ಸೋನಿಯಾ ಗಾಂಧಿಯವರ ಬಗ್ಗೆ ಹೇಳಬೇಕಾದ್ರೆ ಬಹುಶಃ 12ನೇ ಶತಮಾನದಲ್ಲಿದ್ದಂಥ ಬಸವಣ್ಣವರು, ಆಮೇಲೆ ಮದರ್ ತೆರೇಸರ ಹಾಗೆ ಅತ್ಯಂತ ದಿಟ್ಟ ಮಹಿಳೆ. 20 ಅಂಶಗಳ ಕಾರ್ಯಕ್ರಮ ಯಾವ ಪ್ರಕಾರ ಇಂದಿರಾ ಗಾಂಧಿಯವರು ಘೋಷಣೆ ಮಾಡಿದರು ಅದನ್ನು ಜಾರಿಯಲ್ಲಿ ತರತಕ್ಕಂಥ ಕೆಲಸ ರಾಷ್ಟ್ರದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಪ್ರಾಮಾಣಿಕತೆಯಿಂದ ಮಾಡಿದಂಥ ದಿಟ್ಟ ಮಹಿಳೆ. ಅವರ ಮಾರ್ಗದರ್ಶನದಲ್ಲಿ ಇಡೀ ಕಾಂಗ್ರೆಸ್ ಪಕ್ಷವು ಮುನ್ನಡೆಯಬೇಕು. ಮುಂದಿನ ದಿನಗಳಲ್ಲಿಯೂ ಕೂಡ ಕೇಂದ್ರದಲ್ಲಿ ಅಧಿಕಾರಿ ಚುಕ್ಕಾಣಿ ಹಿಡಿತಕ್ಕಂಥ ಕೆಲಸ ಎಲ್ಲರೂ ಪ್ರಾಮಾಣಿಕವಾಗಿ ಮಾಡಬೇಕಂತೇಳಿ ಈ ಶುಭ ಸಂದರ್ಭದಲ್ಲಿ ಅವರ ಹುಟ್ಟು ಹಬ್ಬದ ಮುಖಾಂತರ ನಾನು ಈ ಮಹಾಜನತೆಗೆ ಮನವರಿಕೆ ಮಾಡಿಕೊಡ್ತೇನೆ. ಈ ಸಂದರ್ಭದಲ್ಲಿ ಹಿರಿಯ ಕಾಂಗ್ರೆಸ್ ಮುಖಂಡ ಬಾಬುರಾವ್ ಜಹಾಗೀರ್ದಾರ್, ಕೋಲಿ ಸಮಾಜದ ಹಿರಿಯ ಮುಖಂಡ ತಿಪ್ಪಣಪ್ಪ ಕಮಕ್ನೂರ್, ಪರಮೇಶ್ವರ್ ಖಾನಾಪುರ್, ಶಿವಕುಮಾರ್ ಬಾಳಿ, ಶರಣು ಕಡಗಂಚಿ, ಸಿದ್ಧಾರ್ಥ್ ಕೋರ್ವಾರ್, ಈರಣ್ಣ ಝಳಕಿ, ದಿಲೀಪ್ ಪಾಟೀಲ್ ಸೇರಿದಂತೆ ಇತರೆ ಹಲವಾರು ಜನ ಕಾಂಗ್ರೆಸ್ ಮುಖಂಡರು ಭಾಗವಹಿಸಿದ್ದರು. ಅಕ್ಕನ ಪ್ರವಚನ ವೇದಿಕೆ ಕಲಬುರಗಿ ವತಿಯಿಂದ ಕಲಬುರಗಿಯ ರೋಟರಿ ಕ್ಲಬ್ ಶಾಲಾ ಆವರಣದಲ್ಲಿ ಅಕ್ಕ ಅನ್ನಪೂರ್ಣ ತಾಯಿ ಅವರು ಪ್ರವಚನ ನೀಡುತ್ತಿದ್ದಾರೆ. ಅಕ್ಕನ ಪ್ರವಚನ ವೇದಿಕೆ ಕಲಬುರಗಿಯ ವತಿಯಿಂದ ಬಸವ ದರ್ಶನ ಕುರಿತು ಪ್ರವಚನ ಮತ್ತು ವಚನ ವಿಜಯೋತ್ಸವವು ದಿನಾಂಕ 27/11/2016 ರಿಂದ 25/12/2016 ಪ್ರತಿದಿನ ಸಾಯಂಕಾಲ 6 ಗಂಟೆಗೆ ಕಲಬುರಗಿ ನಗರದ ಸಾರ್ವಜನಿಕ ಉದ್ಯಾನವನದ ಹತ್ತಿರವಿರುವ ರೋಟರಿ ಕ್ಲಬ್ ಶಾಲಾ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದು, ಅಕ್ಕ ಅನ್ನಪೂರ್ಣ ತಾಯಿಯವರು ಪರಮಾತ್ಮ ತನ್ನ ಲೀಲೆಗಾಗಿ ಈ ಜಗತ್ತನ್ನ ರಚಿಸಿದನು, ಇದು ಹಾಳಾಗಬಾರದೆಂದು ಕಾಳಜಿಯಿಂದ ಬಸವಣ್ಣನವರನ್ನ ಮರ್ತಕ್ಕೆ ಕಳುಹಿಸಿದನೆಂದು ಪ್ರವಚನದ ಮೂಲಕ ತಿಳಿಪಡಿಸಿದರು. ತೇಲದ ಮುಳುಗದ ಸ್ಥಿತಿ ಅದಲ್ಲ, ಒಮ್ಮೆ ತೇಲೋದು ಒಮ್ಮೆ ಮುಳುಗೋದು, ಸಂಸಾರದ ಈ ಸ್ಥಿತಿ ಬಹಳ ಕಷ್ಟಕರವಾಗಿರ್ತಕ್ಕಂಥದ್ದು ಅಂತಕ್ಕಂಥ ಎಲ್ಲ ಭಾವನೆಗಳು ಒಟ್ಟಾಗಿ ಬರ್ತವೆ. ಮನ ಹೊಯ್ದಾಡಕ್ಕೆ ಪ್ರಾರಂಭ ಆಗ್ತದೆ. ತಾನು ಕಾಣುವ ಕಲ್ಯಾಣ ರಾಜ್ಯದ ಆ ಕನಸು ಈ ಮದುವೆ ಎನ್ನುವುದರಿಂದ ಅಡ್ಡಿ ಆಗ್ತದೋ, ಅದು ನನಸಾಗದೆ ಉಳಿತದೋ ಅಂತಕ್ಕಂಥ ಭಾವದಿಂದ ಚಿಂತಿತವಾದ ಮನಸ್ಸಿನಿಂದ ಆ ವಿಚಾರದಿಂದ ಲಿಂಗಕ್ಕೆ ನಿವೇದನೆ ಮಾಡ್ತಾ 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 ನಿದ್ದೆ ಹೋಗ್ಬಿಡ್ತಾರೆ. ಇಷ್ಟು ಚಿಂತಿತವಾಗಿರ್ತಕ್ಕಂಥ ಮನಸ್ಸಿನಲ್ಲಿ ತನ್ನ ಕಲ್ಯಾಣ ರಾಜ್ಯದ ಕನಸು ಒಂದು ಕಡೆಗೆ, ಅಕ್ಕ ಹೇಳಿರ್ತಕ್ಕಂಥ ಗೃಹಸ್ಥ ಸನ್ಯಾಸಿಗಳ ಭೇದ ತೊಡಿಬೇಕು ಅನ್ನೋದಕ್ಕೆ ಒಂದು ಕಡೆಗೆ, ಈ ಒಂದು ಮಾನಸಿಕ ಅವಸ್ಥೆಯಲ್ಲಿ ಅವರಿರುವಾಗ ಒಂದು ಪರಮಾತ್ಮನೊಂದಿಗೆ ಸಂವಾದ ನಡೆದಿರ್ತಕ್ಕಂಥ ಒಂದು ಕನಸು ಅವರಿಗೆ ಆಗ್ತದೆ. ಅದರ ಜೊತೆಗೆ ನಾಭಿಯಿಂದ ಬರ್ತಕ್ಕಂಥ ಶಬ್ದ
ಮಂತ್ರ ಶಬ್ದ ಎಲ್ಲಿಂದ ಬರಬೇಕಂದ್ರೆ ಹೀಗೆ ನಾಭಿಯಿಂದ ಉಸಿರು ಎತ್ತಿ ಜೋರಾಗಿ ಮಂತ್ರ ಹೇಳಬೇಕು. ನೇರವಾಗಿ ಕುಳಿತೀರಿ, ದೀರ್ಘವಾದ ಶ್ವಾಸ. ಬಸವ ಓಂ ನಮಃ ಶಿವಾಯ, 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 ಬಸವ ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ, ಬಸವ ಓಂ ನಮಃ ಶಿವಾಯ, ನಮಃ ಶಿವಾಯ ಓಂ ಬಸವ, ನಮಃ ಶಿವಾಯ ಓಂ ಬಸವ. ಶರಣ ಶರಣ. ಈ ಸಂದರ್ಭದಲ್ಲಿ ಕಲಬುರಗಿ ನಗರದ ಮೂಲೆ ಮೂಲೆಗಳಿಂದ ಆಗಮಿಸಿದ ಮಹಿಳೆಯರು, ಹಿರಿಯರು ಮತ್ತು ಮಕ್ಕಳು ಸೇರಿದಂತೆ ನೂರಾರು ಜನ ಪ್ರವಚನವನ್ನ ಆಲಿಸಿ ಕೃತಾರ್ಥ. ಡಿಸೆಂಬರ್ 11ರಂದು ಹುಬ್ಬಳ್ಳಿಯಲ್ಲಿ ಬೃಹತ್ ಸಮಾವೇಶ ಹಮ್ಮಿಕೊಂಡಿರುವ ಕುರಿತು ಮಾದಿಗ ಸಮಾಜದ ಮುಖಂಡ ಪರಮೇಶ್ವರ್ ಖಾನಾಪುರ್ ಮಾಹಿತಿ ನೀಡಿದ್ದಾರೆ. ಪರಿಶಿಷ್ಟ ಜಾತಿಯಲ್ಲಿನ ಜನಸಂಖ್ಯಾ ಆಧಾರದ ಮೇಲೆ ನ್ಯಾಯಯುತ ಮೀಸಲಾತಿ ಕಲ್ಪಿಸಲು ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗವು ಸರ್ಕಾರಕ್ಕೆ ವರದಿ ನೀಡಿದೆ. ಈ ವರದಿಯನ್ನು ಜಾರಿಗೊಳಿಸಲು ಆಗ್ರಹಿಸಿ ಡಿಸೆಂಬರ್ 11ರಂದು ಹುಬ್ಬಳ್ಳಿಯಲ್ಲಿ ಬೃಹತ್ ಸಮಾವೇಶ ಹಮ್ಮಿಕೊಳ್ಳಲಾಗಿದ್ದು, ಸಹಸ್ರಾರು ಸಂಖ್ಯೆಯಲ್ಲಿ ಮಾದಿಗ ಜನಾಂಗದವರು ಪಾಲ್ಗೊಳ್ಳಬೇಕು ಎಂದು ಜಿಲ್ಲಾ ಮಾದಿಗ ಸಮಾಜದ ಮುಖಂಡ ಪರಮೇಶ್ವರ್ ಖಾನಾಪುರ್ ಅವರು ಪತ್ರಿಕಾಗೋಷ್ಠಿಯ ಮೂಲಕ ಮನವಿ ಮಾಡಿದ್ದಾರೆ. ರಾಜ್ಯದ ವತಿಯಿಂದ ಮಾದಿಗ ಸಮಾವೇಶ ಹುಬ್ಬಳ್ಳಿಯಲ್ಲಿ ಹಮ್ಮಿಕೊಂಡಿದೆ. ಅದಕ್ಕೆ ನಾವು ಗುಲ್ಬರ್ಗಾ ಜಿಲ್ಲೆಯಿಂದ ಎಲ್ಲ ತಾಲೂಕಿನಿಂದ ಮತ್ತು ಗುಲ್ಬರ್ಗದಿಂದ ಭವ್ಯವಾದ 8-10 ಸಾವಿರ ಜನರ ಸಂಖ್ಯೆಯಿಂದ ನಾವು ಇಲ್ಲಿಂದ ಭಾಗವಹಿಸ್ಲಿಕ್ಕೆ ಹೋಗ್ತಾ ಇದ್ದೀವಿ. ಆದರೆ ಅಲ್ಲಿ ನಾವು ಸದಾಶಿವ ಆಯೋಗ ಜಾರಿ ಮಾಡಬೇಕು ಮತ್ತು ನಾವು ಹಿಂದುಳಿದ ವರ್ಗದಿಂದ ಮಾದಿಗ ಸಮಾಜ ಭಾಳಷ್ಟು ಹಿಂದಿದೆ. ಅದಕ್ಕೆ ತಾವು ಮುಖ್ಯಮಂತ್ರಿಗಳು ಮತ್ತು HD ಕುಮಾರಸ್ವಾಮಿ ಅವರು, ಯಡಿಯೂರಪ್ಪನವರು ಎಲ್ಲರಿಗೂ ಆಹ್ವಾನ ಕೊಟ್ಟಿದ್ದೀವಿ. ನಮ್ಮ ಸಮಾಜಕ್ಕೆ ಅನ್ಯಾಯ ಆಗ್ತದಂತ ಹೋರಾಟ ಮಾಡ್ತಾ ಇದ್ದೀವಿ ಹೊರತಾಗಿ ನಾವು ಬೇರೆಯವರಿಗೆ ಯಾರಿಗೆ ನಾವು ತೊಂದರೆ ಕೊಡಬೇಕು ಮತ್ತು ಬೇರೆ ವಿಷಯದಲ್ಲಿನೂ ತೊಂದರೆ ಕೊಡಬಾರ್ದು ಅಂತೇಳಿ ಏನಿಲ್ಲ. ನಮ್ಮ ಸಮಾಜದ ಹಕ್ಕು ನಾವು ಸದಾಶಿವ ಆಯೋಗದ್ದು ನಮ್ಮ ಹಕ್ಕು ನಾವು ಕೇಳೋಕ್ಕೆ ಹೋರಾಟ ಮಾಡ್ತಾ ಇದ್ದೀವಿ. ಅದಕ್ಕೆ ಕೆಲವೊಬ್ಬರು ಜನ ಹೇಳ್ತಾ ಇದ್ದರು, ಅವು ಏನು ನಮ್ಗೆ SC ಏನು ಎಲ್ಲರೂ SC ಒಂದೇ ಹಂಗೆ ಅಂತ ಹೇಳ್ತಾ ಇದ್ದಾರೆ. ಆದ್ರೂ ಅವ್ರವ್ರು ಹೇಳ್ಕೊಳ್ಳಿ, ಆದ್ರೂ ನಮ್ಮದು ಹಕ್ಕು ನಮ್ಮದು ನಾವು ಬೇಡ ತೋಲಕ್ಕೆ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಹುಬ್ಬಳ್ಳಿದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಒಂದು 4-5 ಲಕ್ಷ ಜನ ಸೇರಿಸುವಂಥ ಪ್ರಯತ್ನ ಮಾಡಿಕೆಸಿ ನಾವು ಹುಬ್ಬಳ್ಳಿಯಲ್ಲಿ ಒಂದು ಭವ್ಯವಾದ ಸಮಾವೇಶ ಮಾಡ್ತಾ ಇದ್ದೀವಿ. ಅದಕ್ಕೆ ತಾವು ಪತ್ರಿಕರ್ತ ಮಿತ್ರರು ಅವರು ನಮಗೆಲ್ಲರಿಗೂ ಸಹಕಾರ ಮಾಡಬೇಕು. ಮತ್ತು ನಾವು ಗುಲ್ಬರ್ಗಲ್ಲಿಂದ ಈಗ ಒಂದು 8-10 ಬಸ್ ಇಲ್ಲಿ ಮಾಡೀವಿ. ತಾಲೂಕಲ್ಲಿಂದ ಒಂದು 45 ಗಾಡಿಗಳು ಒಂದೊಂದು ತಾಲೂಕಲ್ಲಿಂದ ಬರ್ತಾ ಇದ್ದಾವೆ. 8-10 ಸಾವಿರ ಆಗ್ಬೋದು ಅಂತೇಳಿ ಕೇಸ ನಮ್ಮ ಆಸೆ ಇದೆ. ಅದಕ್ಕೆ ನಾವು ಹುಬ್ಬಳ್ಳಿಗೆ ಹೋಗಿ ದೊಡ್ಡ ಸಮಾವೇಶಕ್ಕೆ ಪ್ರಾರಂಭ ಮಾಡಬೇಕಂತೀವಿ. ಈ ಪತ್ರಿಕಾಗೋಷ್ಠಿಯಲ್ಲಿ ಪರಮೇಶ್ವರ್ ಖಾನಾಪುರ್, ಮಂಜುನಾಥ್ ನಾಲ್ವರ್ಕರ್ ಸೇರಿದಂತೆ ಇತರೆ ಹಲವಾರು ಜನ ಉಪಸ್ಥಿತರಿದ್ದರು. ವಿಧಾನ ಪರಿಷತ್ ಸದಸ್ಯ ಅಮರನಾಥ್ ಪಾಟೀಲ್ ಅವರ ಮನೆಯ ಮುಂದೆ ಬಿಜೆಪಿ ಮುಖಂಡರಿಗೆ ಇರಿಸು ಮುರುಸು ಉಂಟು ಮಾಡಿದ ಪರಸ್ಪರ ಜಗಳಕ್ಕೆ ಪೊಲೀಸರು ನಿಯಂತ್ರಣ ಮಾಡಿದರು. ವಿಧಾನ ಪರಿಷತ್ ಸದಸ್ಯ ಅಮರನಾಥ್ ಪಾಟೀಲ್ ಅವರ ಮನೆಯ ಮುಂದೆ ಇಂದು ಬೆಳಿಗ್ಗೆ ಬಿಜೆಪಿ ಕಾರ್ಯಕರ್ತರು ಪರಸ್ಪರ ಹೊಡೆದಾಡಿಕೊಂಡಿದ್ದು ಮುಖಂಡರಿಗೆ ಇರಿಸು ಮುರುಸು ಉಂಟಾಗಿದೆ. ಬಿಜೆಪಿ
ಬಿಜೆಪಿ ಕಾರ್ಯಕರ್ತರು ಅಮರನಾಥ್ ಪಾಟೀಲ್ ಮನೆಯ ಹೊರಗಡೆ ಪ್ರತಿಭಟನೆ ನಡೆಸುತ್ತಿರುವ ವೇಳೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸ್ಥಾನದಿಂದ ಮುಕುಂದ್ ದೇಶಪಾಂಡೆ ಅವರನ್ನ ಉಚ್ಚಾಟನೆ ಮಾಡಿರುವ ಬಗ್ಗೆ ಬಿಜೆಪಿ ಹಿಂದುಳಿದ ವರ್ಗದ ಮುಖಂಡ ಶರಣಪ್ಪ ತಳವಾರ್ ಪ್ರಶ್ನಿಸಿದ್ದಾರೆ. ಇದರಿಂದ ಆಕ್ರೋಶಗೊಂಡ ಹೊಸದಾಗಿ ಆಯ್ಕೆಯಾಗಿದ್ದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರವಿ ಬಿರಾದಾರ್ ಶರಣಪ್ಪ ತಳವಾರ್ ಮೇಲೆ ಹಲ್ಲೆ ನಡೆಸಿದ್ದಾರೆ. ಈ ಎರಡು ಗುಂಪಿನವರ ಮಧ್ಯೆ ಹೊಡೆದಾಟ ನಡೆದಿದ್ದು ಸ್ಥಳೀಯ ಪೊಲೀಸರು ಗಲಾಟೆಯನ್ನ ನಿಯಂತ್ರಿಸಿದರು. ಎಲ್ಲ ಪ್ರಮುಖ ಕಾರ್ಯಕರ್ತರು ಗುಂಡಾಗಳಿಗೆ ಮತ್ತು ಜಿಲ್ಲಾ ಪ್ರಧಾನ ನ್ಯಾಯ ಸಿಗಬೇಕು ಅಂತ ನಿಮ್ಮ ನೆಚ್ಚಿನ SS ಡಿಜಿಟಲ್ ಚಾನೆಲ್ನಲ್ಲಿ ಡಿಸೆಂಬರ್ 11ರಂದು ಸಂಜೆ 5 ಗಂಟೆಗೆ ಹೋಮಿಯೋಪತಿಕ್ ವೈದ್ಯರೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಸುದ್ದಿ ಸಮಯ ನಿಮಗಾಗಿ ಹೊಸ ನೇರ ಫೋನ್ ಇನ್ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದೆ. ಭಾನುವಾರ ದಿನಾಂಕ 11/12/2016ರಂದು ಕ್ಲಾಸಿಕಲ್ ಹೋಮಿಯೋಪತಿ ಕ್ಲಿನಿಕ್ ನ ವೈದ್ಯರೊಂದಿಗೆ ನಿಮ್ಮ ಸಮಸ್ಯೆಯನ್ನ ಹಂಚಿಕೊಳ್ಳಲು ಇಲ್ಲಿದೆ ಒಂದು ಸುವರ್ಣಾವಕಾಶ. ಅಸ್ತಮಾ ಮತ್ತು ಚರ್ಮ ರೋಗದ ಕುರಿತು ಯಾವುದೇ ಪರಿಹಾರವಾಗಲಾರದ ಸಮಸ್ಯೆಯ ಬಗ್ಗೆ ನೀವು ಗ್ರೀಸ್ ದೇಶ ಮತ್ತು ಬೆಂಗಳೂರಿನಲ್ಲಿ ತರಬೇತಿ ಪಡೆದ ವೈದ್ಯರಾದ ಡಾಕ್ಟರ್ ಕೃಷ್ಣಮೂರ್ತಿ ಅವರೊಂದಿಗೆ ನೇರವಾಗಿ ಮಾತನಾಡಬಹುದು. ದಿನಾಂಕ 11/12/2016 ಭಾನುವಾರ ಸಂಜೆ 5 ಗಂಟೆಗೆ ಡಾಕ್ಟರ್ ಕೃಷ್ಣಮೂರ್ತಿ ನಿಮ್ಮೊಂದಿಗೆ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಮಾತನಾಡಲಿದ್ದಾರೆ. ನೀವು 7676812310 ನಂಬರ್ಗೆ ಕರೆ ಮಾಡಿ ಅಸ್ತಮಾ ಚರ್ಮ ರೋಗದ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಿ. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ 35ನೇ ಘಟಿಕೋತ್ಸವ ಸಮಾರಂಭ. ಕಲಬುರಗಿಯಲ್ಲಿ IIM ಸ್ಥಾಪನೆಗೆ ಯತ್ನಿಸುವುದಾಗಿ ಸಚಿವ ರಾಯರೆಡ್ಡಿ ಹೇಳಿಕೆ. ಮರಾಠ ಸಮಾಜವನ್ನು ಪ್ರವರ್ಗ 3B ಇಂದ 2Aಗೆ ಸೇರ್ಪಡೆ ಮಾಡಿ ಮೀಸಲಾತಿ ನೀಡುವಂತೆ ಒತ್ತಾಯ. ಕಲಬುರಗಿ ಜಿಲ್ಲಾ ಮರಾಠ ಸಮಾಜದ ವತಿಯಿಂದ ಕಲಬುರಗಿಯಲ್ಲಿ ನಡೆದ ಬೃಹತ್ ಮೌನ ಮೆರವಣಿಗೆ. ಇಂದು ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷೆ ಸೋನಿಯಾ ಗಾಂಧಿ ಜನ್ಮದಿನ. ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಾರ್ಯಾಲಯ ಕಲಬುರಗಿಯಲ್ಲಿ ಕೇಕ್ ಕತ್ತರಿಸಿ ಆಚರಣೆ. ಅಕ್ಕನ ಪ್ರವಚನ ವೇದಿಕೆ ಕಲಬುರಗಿ ವತಿಯಿಂದ ಬಸವ ದರ್ಶನ ಕಾರ್ಯಕ್ರಮ. ಕಲಬುರಗಿಯ ರೋಟರಿ ಕ್ಲಬ್ ಶಾಲಾ ಆವರಣದಲ್ಲಿ ಅಕ್ಕ ಅನ್ನಪೂರ್ಣ ತಾಯಿಯಿಂದ ಪ್ರವಚನ. ನ್ಯಾಯಮೂರ್ತಿ AJ ಸದಾಶಿವ ಆಯೋಗ ಸರ್ಕಾರಕ್ಕೆ ನೀಡಿದ ವರದಿಯನ್ನು ಜಾರಿಗೊಳಿಸುವಂತೆ ಆಗ್ರಹ. ಡಿಸೆಂಬರ್ 11ರಂದು ಹುಬ್ಬಳ್ಳಿಯಲ್ಲಿ ಬೃಹತ್ ಸಮಾವೇಶ ಹಮ್ಮಿಕೊಂಡಿರುವ ಕುರಿತು ಮಾದಿಗ ಸಮಾಜದ ಮುಖಂಡ ಪರಮೇಶ್ವರ್ ಖಾನಾಪುರ್ ಮಾಹಿತಿ. ವಿಧಾನ ಪರಿಷತ್ ಸದಸ್ಯ ಅಮರನಾಥ್ ಪಾಟೀಲ್ ಅವರ ಮನೆಯ ಮುಂದೆ ಬಿಜೆಪಿ ಕಾರ್ಯಕರ್ತರ ಮಾರಾಮಾರಿ. ಬಿಜೆಪಿ ಮುಖಂಡರಿಗೆ ಇರಿಸು ಮುರುಸು ಉಂಟು ಮಾಡಿದ ಪರಸ್ಪರ ಜಗಳಕ್ಕೆ ಪೊಲೀಸರ ನಿಯಂತ್ರಣ. ನಿಮ್ಮ ನೆಚ್ಚಿನ SS ಡಿಜಿಟಲ್ ಚಾನೆಲ್ನಿಂದ ವಿನೂತನ ನೇರ ಫೋನ್ ಇನ್ ಕಾರ್ಯಕ್ರಮ. ಡಿಸೆಂಬರ್ 11ರಂದು ಸಂಜೆ 5 ಗಂಟೆಗೆ ಹೋಮಿಯೋಪತಿಕ್ ವೈದ್ಯರೊಂದಿಗೆ ಚರ್ಚೆ. ಇದಿಷ್ಟು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಗೋಕುಲ್ ಹಾಲು, ಚಿನ್ನದಂತೆ 24 ಕ್ಯಾರೆಟ್ ಗೋಕುಲ್ ಹಾಲು ಈಗ ನಿಮ್ಮ ನಗರದಲ್ಲಿ.